ಅವರಿಗೆ ಎಣ್ಣೆ ಅಂದರೆ ಇಷ್ಟ ಇರಲ್ಲ, ಹಾಗಾಗಿ ಅವ್ರು ಇನ್ಸ್ಟೆಂಟಾಗಿ ಸಾಬುದಾಣಿ ವಡಾನ ಮಾಡಬೇಕು ಅಂತ ಹೇಳ್ತಾರೆ. ಸೊ ನನಗೆ ಅಕ್ಕೋರು ಕಾಲ್ ಮಾಡಿದ್ರು, ಇನ್ಸ್ಟೆಂಟಾಗಿ ನನಗೆ ಸಾಬುದಾಣಿ ವಡಾನ ಯಾವ ಥರ ಮಾಡೋದು ಅಂತ ಹೇಳ್ಕೊಡಿ ಅಂತ. ನೋಡಿ ಎಷ್ಟು ಸೂಪರಾಗಿ, ಎಷ್ಟು ಸಖತ್ತಾಗಿ ಮತ್ತು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದನ್ನು ಯಾವ ಥರ ಮಾಡೋದು ಸಾಬುದಾಣಿ ವಡಾ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ. ಸ್ವಲ್ಪ ಎಣ್ಣೆಯಿಂದನೇ ಯಾವ ಥರ ಮಾಡ್ಕೊಳ್ಳೋದು. ಎಣ್ಣೆ ಕೂಡ ಅಷ್ಟು ಆಗಿಲ್ಲ ನೋಡಿ, ಎಣ್ಣೆ ಕೂಡ ಕೈಗೆ ನನಗೆ ಅಂಟ್ಕೋತಾ ಇಲ್ಲ, ಅಷ್ಟು ಸೂಪರಾಗಿ ಬಂದಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಓಂ ಶಾಂತಿ. ಇವತ್ತು ನಾನು ಸಾಬುದಾಣಿ ವಡಾ ಮಾಡ್ತಾಯಿದ್ದೀನಿ. ಸೊ ಇನ್ಸ್ಟೆಂಟಾಗಿ ಯಾವ ಥರ ಅಂತ ಎಣ್ಣೆಯಲ್ಲಿ ಕರಿಯದೇನೆ ನಿಮ್ಮನ್ನ ಮಾಡಿ ತೋರಿಸ್ತೀನಿ, ಯಾವ ಥರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಅರ್ಧ ಕೆಜಿಗಿಂತ ಕಡಿಮೆ ಸಾಬುದಾಣಿನ ನೆನೆ ಇಟ್ಟಿದ್ದೀನಿ. ಇದು ನಾನು 1/2 ಅವರ್ ನೆನೆ ಇಟ್ಟಿದ್ದೆ, ಅಂದರೆ ಅರ್ಧ ತಾಸು ಮೇಲ್ಗಡೆ ಒಂದು ಸ್ವಲ್ಪ ಹೊತ್ತು ನೆನೆ ಇಟ್ಟಿದ್ದೆ. ಸೊ ಇದಕ್ಕೆ ನಾನು ಒಂದು ಟೊಮೆಟೊನ ಕಟ್ ಮಾಡಿಟ್ಟಿದ್ದೀನಿ. ಸೊ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಟ್ಟಿದ್ದೀನಿ, 2 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿನಿ. ಸೊ ಈ ಥರ ನೋಡಿ ಶೇಂಗಾ ಕುಟ್ಟ, ಇದು ಶೇಂಗಾ ಕುಟ್ಟ ಇದೆ. ಸೊ ಶೇಂಗಾ ಕಾಳಿನ ಕುಟ್ಟ ಇದೆ. ಸೊ ನಾನು 3 ಬಟಾಟೆನ ಬಾಯ್ಲ್ ಮಾಡ್ಕೊಂಡಿಟ್ಟಿದ್ದೀನಿ, ಅಂದರೆ ಚೆನ್ನಾಗಿ ಕುದಿಸ್ಕೊಂಡಿಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಕ್ಕರೆ, ಆಮೇಲೆ ಸ್ವಲ್ಪ ಕೆಂಪು ಖಾರದ ಪುಡಿ ತೊಗೊಂಡಿದ್ದೀನಿ. ಸೊ ನಾನು ಕೆಂಪು ಖಾರದ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋದು, ಯಾಕಂದರೆ ಹೊರಗಡೆ ಎಲ್ಲ ಮಾಡ್ಕೊಂಡಿರೋದು ಉಪವಾಸಕ್ಕೆ ನಡೆಯಲ್ಲ ಅಂತ. ಸೊ ಇವತ್ತು ಗುರು ಪೂರ್ಣಿಮೆ ಇರೋದರಿಂದ ಅಕ್ಕವ್ರು ನನಗೊಬ್ಬರು ಕಾಲ್ ಮಾಡಿದರು. ಸೊ ನೀವು ಇನ್ಸ್ಟೆಂಟಾಗಿ ಸಾಬುದಾಣಿ ವಡಾನ ಮಾಡ್ತೀರಲ್ಲ, ಯಾವ ಥರ ಮಾಡ್ತೀರಿ ಅಂತ. ಸೊ ಅವ್ರಿಗೋಸ್ಕರ ಸ್ವಲ್ಪ ಇದರಲ್ಲಿ ನಾನು ಇಷ್ಟೆಲ್ಲ ಅದ್ರಕ್ಕೆ ಹಾಕೋದಿಲ್ಲ, ಇದರಲ್ಲಿ ಸ್ವಲ್ಪ ಇಷ್ಟೇ ಅದ್ರಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಇದನ್ನು ಯಾವ ಥರ ಕಲಿಸೋದು ಅಂತ ತೋರಿಸ್ತೀನಿ ಬನ್ನಿ. ಒಂದು ಬುಟ್ಟಿ ತೊಗೊಂಡಿದ್ದೀನಿ, ಇದರಲ್ಲಿ ನಾನು ಚೆನ್ನಾಗಿ ಕಲಿಸ್ತೀನಿ. ನೋಡಿದು ಒಂದು ಸ್ವಲ್ಪ ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ ಸಾಬುದಾಣಿ. ಈ ಥರ ನೋಡಿ, ಇದರಲ್ಲಿ ನಾನು ಸಾಬುದಾಣಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಸೊ ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಹೇಳಿದ್ನಲ್ಲ, ಒಂದು ಟೊಮೊಟೊ ಕಟ್ ಮಾಡ್ಕೊಂಡು ಒಂದು ಟೊಮೊಟೊನೂ ಸೇರಿಸ್ತಾ ಇದ್ದೀನಿ. ಸೊ ಇದು ನೋಡಿ ಶೇಂಗಾ ಕುಟ್ಟ ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ನಾನು ನಿಮ್ಗೆ ಹೇಳಿದ್ನಲ್ಲ ಸ್ವಲ್ಪ ಅದ್ರಕ್ಕೆ ಹಾಕೋತೀನಿ ಅಂತ, ಸ್ವಲ್ಪ ನಾನು ಈ ಥರ ನೋಡಿರಿ ಕಿಸಸಿ ಸ್ವಲ್ಪ ಅದ್ರಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪ ಹಸಿ ಶುಂಠಿ ಕೂಡ ಅಂತಾರೆ ಇದಕ್ಕೆ. ನೋಡಿ ಸಾಕು ಸ್ವಲ್ಪ, ಯಾಕಂದರೆ ಒಬ್ಬರು ಇಷ್ಟಪಡ್ತಾರೆ, ಒಬ್ಬರು ಇಷ್ಟಪಡಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಸೇರಿಸಿದ್ದೀನಿ. ಇದನ್ನಂತೂ ನಿಮಗೆ ನಾನು ಹೇಳಿದ್ದೆ ನೋಡಿ, ಈ ಥರ ಬಾಯ್ಲ್ ಮಾಡಿರೋ ಬಟಾಟಿನ ನಿಮ್ಗೆ ತೋರಿಸಿದ್ನಲ್ಲ, ಇಲ್ಲೊಂದು ಸ್ವಲ್ಪ ಕೆಂಪು ಖಾರದ ಪುಡಿ, ಸಕ್ಕರೆ, ಜೀರಿಗೆ, ಉಪ್ಪು ಅಂತ. ಇದನ್ನು ನೋಡಿ ನಾನು ಎಲ್ಲನೂ ಸೇರಿಸಿ ಇದನ್ನು ಇವಾಗ ನಾನು ಕೈಯಿಂದ ಚೆನ್ನಾಗಿ ಈ ಥರ ಕಲಸ್ಕೊತೀನಿ. ನೋಡಿ ಕೈಯಿಂದ ಈ ಥರ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ, ಕಲಿಸ್ಕೊಂಡಿದ್ದೀನಿ. ಇವಾಗ ನಾನು ಈ ಕಡೆ ಗ್ಯಾಸ್ ಮೇಲೆ ಪ್ಯಾನನ್ನು ಇಟ್ಟಿದ್ದೆ, ಕೈಲಿಕ್ಕಂದರೆ ತವಾನ ಇಟ್ಟಿದ್ದೆ. ಸ್ವಲ್ಪ ನೋಡಿ ತವಾಗ ಈ ಥರ ಎಣ್ಣೆನ ಹಾಸ್ತಾ ಇದ್ದೀನಿ. ಸೊ ಇದರಲ್ಲಿ ಇನ್ನೊಂದು ನೆನಪಿಡಬೇಕು, ಇದಕ್ಕೆ ನೀರೇನು ಸೇರಿಸೋ ಹಾಗಿಲ್ಲ. ಯಾಕಂದರೆ ನೋಡಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ, ನಾನು ಕೈಗೆ ಹಚ್ಚೋದಕ್ಕಂತ ನೀರು ತೊಗೊಂಡಿದ್ದೀನಿ. ಸೊ ಅವ್ರು ಎಣ್ಣೆ ಹಚ್ಕೋತಾರೆ, ಸೊ ನಾನು ಎಣ್ಣೆ ಹಚ್ತಲ್ಲ. ನಿಮ್ಗೆ ಇನ್ಸ್ಟೆಂಟಾಗಿ ಅಂತ ಹೇಳಿದ್ನಲ್ಲ. ಸೊ ನೀವು ಕರಿಯೋದು ಅಂದರೆ ತುಂಬ ಎಣ್ಣೆ ಹಿಡಿಯುತ್ತೆ. ಸೊ ನಾವು ಅಂತೀವಿ ಎಣ್ಣೆ ಹಿಡಿಯಲ್ಲ ಅಂತ. ಸೊ ತುಂಬ ಎಣ್ಣೆ ಹಿಡಿಯುತ್ತೆ ಅದು. ನೋಡಿ ಈ ಥರನ ಮಾಡಿ ನಾವು ಈ ಥರ ನೋಡಿ ಇಟ್ಬಿಡೋದು, ತುಂಬ ಚೆನ್ನಾಗಿರುತ್ತೆ. ನೀವು ಇದರಲ್ಲಿ ರೋಲ್ ಕೂಡ ಹಾಕೋಬೋದು, ಯಾಕಂದರೆ ಒಬ್ಬರು ರೋಲ್ ಕೂಡ ಹಾಕೋತಾರೆ. ನೋಡಿ ಇದೇ ಥರ ನಾನು ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಸ್ವಲ್ಪ ನಾವು ಲಕ್ಷ್ಯ ಕೊಟ್ಟು ಮಾಡಿ ನೋಡಿದ್ರೆ ನೋಡಿ ಈ ಥರ ನಾನು ಇದನ್ನು ಇಟ್ಕೋತಾ ಇದ್ದೀನಿ. ಸೊ ನಾವು ಹಚ್ಚೋದಕ್ಕೆ ಮಾತ್ರ ಇಲ್ಲಿ ನಾನು ನೀರು ಕೂಡ ಯೂಸ್ ಮಾಡ್ತಾ ಇಲ್ಲ. ಸೊ ಎಣ್ಣೆ ಕೂಡ ಯೂಸ್ ಮಾಡ್ತಾ ಇಲ್ಲ, ನೀರಿಂದನೇ ನೋಡಿ ಈ ಥರ ತಟ್ಕೋತಾ ಇದ್ದೀನಿ ನಾನು. ನೋಡಿ ಈ ಥರ ಇಷ್ಟು ಚೆನ್ನಾಗಿ ತಟ್ಕೊಂಡು ನೋಡಿ ಈ ಥರ ಇರೋದು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮಕ್ಕಳು ಟಿಫಿನ್ಗೋಸ್ಕರನೂ ತುಂಬ ಚೆನ್ನಾಗಿ ತಿಂತಾರೆ. ಸೊ ನಾವು ಹೊರಗಡೆ ಎಲ್ಲಾದರೂ ಹೋಗಬೇಕಂದ್ರೆ, ಇಲ್ಲ ನಾವು ಮಾರ್ನಿಂಗ್ ಓಂ ಶಾಂತಿಯಲ್ಲಿ ಭೋಗ ಹಚ್ಚಬೇಕು ಅಂದರೂ ಕೂಡ ನಾವು ಈ ಥರ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಎಲ್ಲರೂ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಇದರಲ್ಲಿ ನಾವು ಆಲೂಗಡ್ಡೆನ ಸೇರಿಸಿರ್ತೀವಲ್ಲ, ಹಾಗಾಗಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಓಂ ಶಾಂತಿಯವರೆಲ್ಲ ಏನೂ ಮಾಡಲ್ಲ ಹಂಗೆ ಹಿಂಗೆ ಅಂತಿರ್ತಾರೆ. ಸೊ ನಮ್ಮಷ್ಟು ವೆರೈಟಿ ನನಗನ್ಸುತ್ತೆ ಯಾರೂ ಮಾಡಲ್ಲ ಅಂತ. ನೋಡಿ ಈ ಥರ ನಾನು ಹಾಕಿಬಿಟ್ಟೆ. ಇವಾಗ ನಾನು ಸ್ವಲ್ಪನೇ ನೋಡಿ ಈ ಥರ ಎಣ್ಣೆನ ಹಾಕ್ತಾಯಿದ್ದೀನಿ. ಈ ಥರ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ, ಸ್ವಲ್ಪನೇ ಎಣ್ಣೆನ ಹಾಕ್ತಾಯಿದ್ದೀನಿ. ನಾವು ಇವಾಗ ಇದನ್ನು ಬೈಯೋದಕ್ಕೆ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ನಾವು ಎಣ್ಣೆಲಿ ಕೂಡ ಕರೆದ್ರೂ ಕೂಡ ಎಷ್ಟು ಚೆನ್ನಾಗಿ ಬೆಂದಿರಲ್ಲ, ಅಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ ನಾನು ಇವಾಗ ತಾಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಒಂದಕ್ಕಿಂತ ಒಂದು ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡಿ. ವಾವ್ ಸೂಪರ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನೋಡಿ ದೊಡ್ಡದಾಗಿರೋದು ಕೂಡ ಎಷ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಸೊ ಇದನ್ನು ಕೂಡ ಇವಾಗ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಇದನ್ನು ಕೂಡ ಇವಾಗ ನಾನು ತಾಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾನು ಇದಕ್ಕೆ ನಾವು ಮೊಸರಿನ ಕೂಡ ಇದನ್ನು
ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ. ಸೊ ನಾವು ಎಣ್ಣೆಯಲ್ಲಿ ಕರೆದ್ರೂ ಕೂಡ ಎಷ್ಟು ಚೆನ್ನಾಗಾಗಲ್ಲ, ಅಷ್ಟು ಸೂಪರಾಗಿ ಚೆನ್ನಾಗಾಗುತ್ತೆ. ಸೊ ಇದು ನೋಡಿ ಇನ್ಸ್ಟೆಂಟಾಗಿ ಎಣ್ಣೆ ಸ್ವಲ್ಪ ಯೂಸ್ ಮಾಡಿ ಮಾಡಿರೋದಂಥ ವಡೆ ನೋಡಿ, ದೊಡ್ಡದಾಗಿರೋದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಕೂಡ ನಾವು ನೀರಿಂದ ತಟ್ಕೊಂಡು ಮಾಡಿರೋದು. ಸೊ ನಾವು ಕ್ರಿಸ್ಪಿ ಬೇಕಂದ್ರೂ ಕ್ರಿಸ್ಪಿನೂ ಕೂಡ ಮಾಡ್ಕೋಬೋದು, ಇಲ್ಲ ನಾವು ಕ್ರಿಸ್ಪಿ ಇಲ್ಲ ನಮಗೆ ತುಂಬ ಮೆತ್ತಗಾಗಿರೋದು ಬೇಕಂದ್ರೆ ಅದನ್ನು ಮಾಡ್ಕೋಬೋದು. ಇದ್ರ ಜೊತೆ ನಾನು ಇವಾಗ ದಾಳಿಂಬೆ ಬೀಜನೂ ಕೂಡ ಕೊಡ್ತಾಯಿದ್ದೀನಿ ನೋಡಿ. ಇನ್ಸ್ಟೆಂಟ್ ಆಗಿರೋ ರೆಡಿ. ಅವರಿಗೆ ಎಣ್ಣೆ ಅಂದರೆ ಇಷ್ಟ ಇರಲ್ಲ, ಹಂಗಾಗಿ ಅವ್ರು ಇನ್ಸ್ಟೆಂಟಾಗಿ ಸಾಬೂದಣ್ಣೆ ವಡೆನ ಮಾಡಬೇಕು ಅಂತ ಹೇಳ್ತಾರೆ. ಸೊ ನನಗೆ ಅಕ್ಕೋರು ಕಾಲ್ ಮಾಡಿದ್ರು, ಇನ್ಸ್ಟೆಂಟಾಗಿ ನನಗೆ ಸಾಬೂದಣ್ಣೆ ವಡೆನ ಯಾವ ಥರ ಮಾಡೋದು ಅಂತ ಹೇಳ್ಕೊಡಿ ಅಂತ. ನೋಡಿ ಎಷ್ಟು ಸೂಪರಾಗಿ, ಎಷ್ಟು ಸಖತ್ತಾಗಿ ಮತ್ತು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದನ್ನು ಯಾವ ಥರ ಮಾಡೋದು ಸಾಬೂದು ವಡೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ. ಸ್ವಲ್ಪ ಎಣ್ಣೆಯಿಂದನೇ ಯಾವ ಥರ ಮಾಡ್ಕೊಳ್ಳೋದು. ಎಣ್ಣೆ ಕೂಡ ಅಷ್ಟು ಆಗಿಲ್ಲ ನೋಡಿ, ಎಣ್ಣೆ ಕೂಡ ಕೈಗೆ ನನಗೆ ಅಂಟ್ಕೋತಾ ಇಲ್ಲ, ಅಷ್ಟು ಸೂಪರಾಗಿ ಬಂದಿದೆ.